ಮೈಲಾರದ ಕಾರ್ಣಿಕದಷ್ಟೇ ಪವಿತ್ರವಾದದ್ದು ಮೈಲಾರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಹಾವನೂರಿನ ಮಣ್ಣು ಮೈಲಾರದ ಈ ಕಾರ್ಣಿಕ ಸುಮಾರು 360 ವರ್ಷಗಳಿಂದ ಹಾವನೂರು ಗ್ರಾಮದಲ್ಲಿ ನಡೆದುಕೊಂಡು ಬಂದಿದೆ. ಮೈಲಾರದ ನೆಂಕನ ಮರಡಿಯಲ್ಲಿ ಕಾರ್ಣಿಕ ನುಡಿಯುವ ಹಿಂದಿನ ದಿನ ಇಲ್ಲಿ ಕಾರ್ಣಿಕ ನಡೆಯುವುದು ವಾಡಿಕೆ. ಇದನ್ನು ಒಂದು ರೀತಿ ಮುನ್ಸೂಚನೆ ಅಥವಾ ದಿಕ್ಸೂಚಿ ಕಾರ್ಣಿಕ ಅಂತ ಭಕ್ತರು ನಂಬುತ್ತಾರೆ. ಈ ಬಾರಿ ಬಿತ್ತಿ ಬೆಳೆದ ಕೈ ಬಂಗಾರದ ಕಡಗ ತೊಟ್ಟಿತಲೆ ಪರಾಕ್ ಎನ್ನುವ ದೈವವಾಣಿಯನ್ನು ಹಾವನೂರಿನ ಗೊರವಯ್ಯ ನುಡಿದಿದ್ದಾರೆ. ಹೌದು, ದುಡಿದ ರೈತನ ಕೈ ಬಂಗಾರದ ಕಡಗ ಎಂದರೆ ಫಸಲು ಬಂಗಾರದಂತೆ ಬರುತ್ತೆ ಎಂದು ಅರ್ಥ. ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆ ಉತ್ತಮವಾಗಲಿದ್ದು ಜಮೀನಿನಲ್ಲಿ ಬಿತ್ತಿದ ಪ್ರತಿಯೊಬ್ಬ ರೈತನಿಗೂ ಲಾಭವಾಗುತ್ತೆ, ರೈತನ ಮುಖದಲ್ಲಿ ನಗು ಮೂಡಲಿದೆ ಅಂತ ಇದರ ಅರ್ಥವನ್ನು ವಿಶ್ಲೇಷಿಸಿದ್ದಾರೆ. ಇನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿದ್ದು ಕಡಗ ಎನ್ನುವುದು ಅಧಿಕಾರದ ಸಂಕೇತ. ಬಿತ್ತಿ ಬೆಳೆದ ಕೈ ಎಂದರೆ ತಳಮಟ್ಟದಿಂದ ಪಕ್ಷಕ್ಕಾಗಿ ಹಾಗೂ ಸಮಾಜಕ್ಕಾಗಿ ಕಷ್ಟಪಟ್ಟ ದುಡಿದ ಕಾರ್ಯಕರ್ತ ಅಥವಾ ನಾಯಕನಿಗೆ ಉನ್ನತ ಹುದ್ದೆಗಳು ಲಭಿಸಲಿವೆ. ವಂಶ ಪಾರಂಪರ್ಯ ಅಥವಾ ಹಣದ ಪ್ರಭಾವಕ್ಕಿಂತ ಶ್ರಮಕ್ಕೆ ಪ್ರತಿಫಲ ಜಾಸ್ತಿ ಆಗುತ್ತೆ. ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಅಧಿಕಾರ ದೊರೆಯುತ್ತೆ ಎಂಬ ಸತ್ಯ ಈ ವರ್ಷ ಸಾಬೀತಾಗಲಿದೆ ಎಂದು ರಾಜಕೀಯ ಪಂಡಿತರು ಕಾರ್ಣಿಕವನ್ನು ವಿಶ್ಲೇಷಣೆ ಮಾಡುತ್ತಾ ಇದ್ದಾರೆ. ಹಾವನೂರಿನ ಮಣ್ಣು ಮೈಲಾರದ ಕಾರ್ಣಿಕದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.